ಹಾಯ್, ಎಲ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲೋಕಿನಿಕ್ ಐಡಿಯಾಸ್. ನೀವು ನೋಡ್ತಿರ್ಬೋದು, ಐ ಆಮ್ ಸೋ ಹ್ಯಾಪಿ ಟುಡೇ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಿದ ದಿನ. ಎಷ್ಟು ಖುಷಿಯಾದ ದಿನ. ನಾನಂತರೂ ನಿನ್ನೆಯಿಂದನೇ ಅದರದ್ದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಎಲ್ಲ ಕಡೆನೂ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಒಂದು ದಿನವನ್ನು ಆಚರಣೆ ಮಾಡಿದರು. ಇಂತಹ ರಾಮ ಜನಿಸಿದ ಭೂಮಿಯಲ್ಲಿ ಜನ್ಮ ಪಡೆದ ನಾವೇ ಭಾಗ್ಯವಂತರಂತ ಹೇಳಿ ಭಾವಿಸ್ತೀನಿ. ತಮಗೂ ಎಲ್ಲ ಅದೇ ರೀತಿ ಅನಿಸಿದೆ. ಯಾರಿಗೆ ಅವಕಾಶ ಸಿಗುತ್ತೆ ಎರಡನೇ ಒಂದು ದೀಪಾವಳಿ ಮಾಡೋದಕ್ಕೆ, ಅದು ನಮಗೆ ಇವತ್ತಿನ ದಿನ ಅವಕಾಶ ಸಿಕ್ಕಿದ್ದು ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳಿ ಭಾವಿಸ್ತೀನಿ. ಅದು ನಾವು ಕರ್ನಾಟಕರಾಗಿರೋದಕ್ಕೆ ಮತ್ತಷ್ಟು ನಮಗೆ ಹೆಮ್ಮೆ ದುಪ್ಪಟ್ಟಾಗಿದೆ. ನಿಮಗೂ ಕಾರಣ ಗೊತ್ತು, ಅರುಣ್ ಯೋಗಿರಾಜ್ ಅವ್ರಿಗೆ ಮೂರ್ತನೆ ಕೆತ್ತನೆ ಏನು ಮಾಡಿದಾರಲ್ಲ, ಆ ಒಂದು ಮೂರ್ತಿಯಲ್ಲಿ ಆ ರಾಮನ ಮುದ್ದಾದ ಮುಖ ನೋಡೋದೇ ಒಂದು ಸೌಭಾಗ್ಯ ಅನಿಸ್ತು. ಈಗ ನಾವು ಜೀವಿತಾವಧಿಯಲ್ಲಿ ಒಂದು ಸತ್ಯನಾದರೂ ಅಯೋಧ್ಯೆಗೆ ಹೋಗಿ ಬರ್ಬೇಕನ್ನೋದು ನನ್ನ ಒಂದು ಮನದಾಸೆ. ಸಾಕಷ್ಟು ಸಹಸ್ರಾರಷ್ಟು ಜನರದ ಇದೇ ಒಂದು ಅಭಿಪ್ರಾಯ ಆಗಿದೆ. ಪ್ರತಿಯೊಬ್ಬ ಭಾರತೀಯರು ಕೂಡ ಅಯೋಧ್ಯೆಗೆ ಹೋಗಿ ಬರಲೇಬೇಕು. ಯಾಕೆಂದರೆ ರಾಮ ಯಾವುದೋ ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ, ಅವನು ನಮ್ಮ ಮೂಲ ಪುರುಷ. ಅಂತಹ ಮೂಲ ಪುರುಷ, ಅಂತಹ ಒಂದು ಮರ್ಯಾದೆ ಪುರುಷನ ಅವನ ಜನ್ಮಭೂಮಿಯಲ್ಲೇ ಅವನು ಒಂದು ಮಂದಿರ ಕಟ್ಟಿಸ್ಕೊಳ್ಳಕ್ಕೆ ಅದು 500 ವರ್ಷಗಳ ಕಾಲ ತಗೊಂಡು, ಅದು ನಮ್ದು ಒಂದು ಏನಂದ್ರೆ ದುರ್ಭಾಗ್ಯ. ಅದು ಹೆಂಗೆ ಹೇಳ್ಬೇಕು, ಅಂತಹದ್ರಲ್ಲೂ ಕೂಡ ಇವತ್ತು ಅದು ಯಶಸ್ವಿಯಾಗಿ ನಾವು ಅಯೋಧ್ಯೆಯನ್ನು ಮಂದಿರ ಪುನರ್ ನಿರ್ಮಾಣ ಆಗಿದ್ದು, ಆ ರಾಮನ ಒಂದು ಮೂರ್ತಿ ಸ್ಥಾಪನೆ ಆಗಿದ್ದು, ಇದು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಹೆಮ್ಮೆ ಪಡುವಂಥ ವಿಷಯ. ಇದನ್ನು ಸಂಭ್ರಮಾಚರಣೆ ನಾನು ಕೂಡ ಮಾಡಿದೆ. ಬನ್ನಿ, ನಾನು ಯಾವ ರೀತಿಯಾಗಿ ಅಲ್ಪ ಒಂದು ನನ್ನ ಕೈಲಾದಷ್ಟು ಚಿಕ್ಕ ಮಟ್ಟದಲ್ಲಿ ನಾನು ಇದನ್ನು ಸೆಲೆಬ್ರೇಷನ್ ಮಾಡಿದೆ. ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ, ನಾನು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬರ್ರಿ. ಈಗ ನಾನು ಇವತ್ತಿನ ದಿನ ಸ್ವೀಟ್ ಮಾಡಲಿಕ್ಕೆ ಬೇಕಾಗಿತ್ತು ಒಂದಿಷ್ಟು ಐಟಮ್ಸು. ಅದನ್ನು ತೊಗೊಳಕ್ಕೆ ನಾನು ಬೋಳಾಸ್ ಅವರ ಮಾರ್ಕೆಟಿಗೆ ಬಂದಿದ್ದೆ. ಅದು ಇರೋದು ಕಾಳಿದ ಸರ್ಕಲ್. ಅಲ್ಲಿ ಬಂದರೆ ಅದರ ಟ್ರೆಂಡ್ಸು ಈ ಕಡೆ ಸ್ವಲ್ಪ ಮುಂದ್ಗಡೆ ಬಂದರೆ ಸಿದ್ದೇಶ್ವರ ಯೂನಿಫಾರ್ಮ್ಸ್ ಪಕ್ಕದಲ್ಲೇ ಈ ಬೋಲಾಸ್ ಅನ್ನೋ ಒಂದು ಶಾಪ್ ಸಿಗುತ್ತೆ. ಇದು ನೇರವಾಗಿ ರೈತರಿಂದನೇ ಖರೀದಿಸಲ್ಪಟ್ಟಂತಹ ಐಟಮ್ಸ್ ಅಂತ ಹೇಳ್ತಾರೆ ಅವರು. ನೀವು ನೋಡ್ತಿರ್ಬೋದು ಇಲ್ಲಿ ಕ್ಯಾಶು ಡ್ರೈಸ್ ಅದು ಎಲ್ಲ ಏನಂತಂದರೆ ಭಾರಿ ರೀಸ್ನೇಬಲ್ಸ್ ಪ್ರೈಸ್ ಒಳಗೆ ನಿಮಗೆ ಸಿಗುತ್ತೆ. ಕಂಪೇರ್ ಟು ನೀವು ಸೂಪರ್ ಮಾರ್ಕೆಟಲ್ಲಿ ಮತ್ತೊಂದು ಶಾಪಲ್ಲಿ ಹೋದಾಗ ನೋಡಿದ್ರೆ ಇಲ್ಲಿ ರೀಸ್ನೇಬಲ್ ಪ್ರೈಸಲ್ಲೇ ನನಗನ್ಸಿದ್ದು ರೀಸ್ನೇಬಲ್ ಪ್ರೈಸ್ ಅಂತ. ಇಲ್ಲಕ್ಕಿ ಸ್ಯಾಫ್ರಾನ್ ಅಥವಾ ಕೇಸರ್ ಅಂತೇನು ಅದು ಸಿಗುತ್ತೆ. ಡ್ರೈ ಫ್ರೂಟ್ಸಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಸಾಲ್ಟೆಡ್ ಆಗಿರುತ್ತೆ, ಮತ್ತು ಸ್ಪೈಸಿ ಸಿಗುತ್ತೆ. ನಾರ್ಮಲ್ಲಾಗಿ ಸ್ವೀಟಿಗೆ ಏನು ಬಳಸ್ತೀವಿ ಅದು ಸಿಗುತ್ತೆ. ಖರ್ಜೂರ ಸಿಗುತ್ತೆ. ಮತ್ತು ಆಯಿಲ್ಸ್, ಇಲ್ಲಿ ಕೋಕೋನಟ್ ಆಯಿಲ್ ಭಾಳ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡ್ತೀನಿ. ಇಲ್ಲಿದ್ದೇನೆ ಕೋಕೋನಟ್ ಆಯಿಲ್ ಒಯ್ತೀವಿ ನಾವು. ರೀಸ್ನೇಬಲ್ ಪ್ರೈಸು 135 ಏನಿದೆ ಸಮಥಿಂಗ್ ಅದು. ಬಟ್ ಭಾರಿ ಚೆನ್ನಾಗಿರುತ್ತೆ ಕೋಕೋನಟ್ ಆಯಿಲ್ ಅಂತೂ. ನಾನು ಬಳಸ್ತೇನೆ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಮತ್ತು ಕಾಜು ಕಟ್ಲಿ ಸ್ವೀಟ್ಸು ಅಷ್ಟೇ, ನಿಮಗೆಲ್ಲ ರೀತಿ ಸ್ವೀಟ್ಸ್ ಸಿಗುತ್ತೆ ಇಲ್ಲಿ. ಭಾರಿ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟು. ಬ್ಲೂಬೆರೀಸು, ಚೆರೀಸು ಸಖತ್ತಾಗಿರುತ್ತೆ. ನೋಡೋಕೆ ಮಾತ್ರ ಅಲ್ಲ, ತಿನ್ನೋಕ್ಕೂ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇಲ್ಲಿ ನೀವಿಲ್ಲಿ ನೋಡ್ತಿರ್ಬೋದು ಪ್ಯಾಕೆಟ್ ಮೇಲೆ ರೈತರದ್ದು ಒಂದು ಏನಿರುತ್ತಲ್ಲ ಅದನ್ನು ಪ್ರಿಂಟ್ ಹಾಕ್ಸಿದ್ದಾರೆ. ಇಲ್ಲಿ ನೋಡಿರಿ, ಒಂದು ರಾಮನದು ಒಂದು ಚಿತ್ರ ಹಾಕಿದ್ದಾರೆ. ಇವತ್ತಿನ ದಿನ ನೀವು ನೋಡ್ತೀರಿ ಎಷ್ಟು ಅಡ್ವರ್ಟೈಸ್ಮೆಂಟ್ಗಳು ಬರೀ ಸೆಲೆಬ್ರಿಟೀಸ್ದು ಅದು ಇದು ಬರುತ್ತೆ. ಇಲ್ಲೆಲ್ಲ ರೈತರದು, ರಾಮನದು, ಒಂದು ದೀಪಾವಳಿ ಸೆಲೆಬ್ರೇಷನದು ಸಖತ್ತಾಗಿರುತ್ತೆ. ಒಂದು ಸತಿ ನೀವೇನಂದ್ರೆ ಇಲ್ಲಿ ವಿಸಿಟ್ ಕೊಡ್ಬೋದು. ನೆಕ್ಸ್ಟು ನಾನು ಅಲ್ಲಿಂದ ಹೋಗಿದ್ದು ಸಾಯಿ ಸೂಪರ್ ಮಾರ್ಕೆಟಿಗೆ. ಯಾಕಂದರೆ ಇವತ್ತಿನ ದಿನ ನಾನು ಮಾಡ್ಬೇಕಂದ್ಕೊಂಡಿದ್ದು ಸ್ವೀಟು, ಉಪ್ಪಿಟ್ಟು ಅದನ್ನೆಲ್ಲ ಜನರಿಗೆ ಹಂಚಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಹೀಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲೇಟ್ಸು, ಸ್ಪೂನು, ಮತ್ತು ಕಪ್ಸು, ಒಂದಿಷ್ಟು ಫ್ಲವರ್ಸು, ಮತ್ತು ಒಂದು ಸ್ವಲ್ಪ ರೇಷನ್ ಬೇಕಾಗಿತ್ತು. ಅದನ್ನು ಕೂಡ ಈ ಸಾಯಿ ಸೂಪರ್ ಮಾರ್ಕೆಟಲ್ಲೇ ತೊಗೊಂಡೆ ನಾನು. ಅದು ಕೆಳಗಡೆ ಪೋರ್ಷನಲ್ಲಿ ಇದು ಬರುತ್ತೆ. ಫ್ಲವರ್ಸ್ ಇತ್ತು, ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇತ್ತು, ಡೆಕೋರೇಟಿವ್ ಫ್ಲವರ್ಸ್ ಇತ್ತು, ಆಮೇಲೆ ಸ್ಟೀಲ್ ಐಟಮ್ಸು,
ಗಿಫ್ಟ್ ಐಟಮ್ಸು, ಪ್ಲೇಟ್ಸು, ಮಗ್ಸು, ಎವ್ರಿಥಿಂಗ್ ಓಲ್ ಆ್ಯಂಡ್ ಸೋಲ್. ಏನು ಪ್ಲಾಸ್ಟಿಕ್ ಐಟಮ್ಸು, ಸ್ಟೀಲ್ ಐಟಮ್ಸು, ಗಿಫ್ಟ್ ಐಟಮ್ಸು, ಆಮೇಲೆ ಬರ್ತ್ಡೇ ಬೇಕಾಗಿರ್ತಕ್ಕಂಥ ಬ್ಯಾನರ್ಸು, ಲೈಟಿಂಗ್ಸು, ಆಮೇಲೆ ಪ್ಲಾಸ್ಟಿಕ್ಕು ಡಬ್ಬಗಳಾಗಿರ್ಬೋದು. ನೀವು ತೋರಿಸ್ತಾ ಇದ್ದೀನಿ ನೋಡಿರಿ. ಇದೆಲ್ಲವೂ ಕೂಡ ಸಾಯಿ ಸೂಪರ್ ಮಾರ್ಕೆಟಲ್ಲೇ ಸಿಗುತ್ತೆ. ಸರಿ ಸುಮಾರು ನಾ ಈಗ ಸಾಯಿ ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಬಂದೇ ಒಂದು 10 ವರ್ಷ ಆಯಿತು. ಯಾವಾಗ ಇಲ್ಲಿ ಬಂದಿದ್ದೀನಿ ಅವಾಗಿಂದನೂ ಕೂಡ ಸಾಯಿ ಸೂಪರ್ ಮಾರ್ಕೆಟಿಗೆ ನಾನು ಹೋಗೋದು. ಏನೇ ಬೇಕಾದ್ರೂ ಮೇಲ್ಗಡೆ ಪೋರ್ಷನಲ್ಲಿ ಇದೆಲ್ಲ ರೇಷನ್ಗೆ ಸಂಬಂಧಪಟ್ಟಿದ್ದೆಲ್ಲ ಐಟಮ್ಸು ಅಲ್ಲಿ ಸಿಗುತ್ತೆ. ಇಲ್ಲಿರೋ ಲೋಕಲ್ ಜನರಿಗಂತೂ ಸರ್ವೇ ಸಾಮಾನ್ಯ ಇದೆಲ್ಲ ಸಾಯಿ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಬೋಳ ಸ್ಯಾಪ್ ಆಗಿರ್ಬೋದು, ಇದೆಲ್ಲ ಗೊತ್ತಿರೋದೆ. ಹೊರ್ಗಡೆಯವ್ರಿಗೆ ಬಾಗಲಕೋಟೆಯಿಂದ ನಾನು ವಾಲ್ಕ್ಸ್ ಯಾರು ನೋಡ್ತಾರೋ ಅವ್ರಿಗೆ ನಮ್ಮ ಊರಿಂದ ಒಂದು ಸ್ವಲ್ಪ ಪರಿಚಯ ಇರಲಿ ಮಾರ್ಕೆಟದ್ದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಕಡೆ ಎಲ್ಲ ಕ್ಯಾಚಪ್ಸು ಅದೆಲ್ಲ ಇತ್ತು. ನನಗೆ ಆ್ಯಕ್ಚುಲಿ ಏನಂದರೆ ನನಗೆ ಎಸೆನ್ಸ್ ಬೇಕಾಗಿತ್ತು. ಪೈನಾಪಲ್ ಎಸೆನ್ಸ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ ನಾನು. ಅಲ್ಲಿ ಸ್ಟಾಪ್ ಇರ್ತಾರಲ್ಲ ಅವರಿಗೆ, ಅವರು ತೋರಿಸಿದ್ರು ನನಗೆ ಈ ಕಡೆ ಸಿಗುತ್ತೆ ಅಂತ. ಒಂದಿಷ್ಟು ತುಪ್ಪ, ರವೆ ಮತ್ತು ಕೇಸರಿ ಒಂದಷ್ಟು ಐಟಮ್ಸನ್ನ ನಾನು ಏಲಕ್ಕಿ ತೊಗೊಂಡು ಬಂದೆ. ಅಲ್ಲಿದೆ ನೋಡಿರಿ ಎಸೆನ್ಸ್ ತೊಗೊಂಡ್ರು. ಸೊ ಪೈನಾಪಲ್ ಎಸೆನ್ಸ್ ಕೂಡ ನಾನು ತೊಗೊಂಡೆ. ಒಂದು ಘಮ ಘಮ ಸುವಾಸನೆ ಭರಿತವಾದ ಅಗರಬತ್ತಿನೂ ಕೂಡ ತೊಗೊಂಡೆ. ಏನಂದರೆ ಇದು ಯಾವುದೋ ಒಂದು ಸೆಲೆಬ್ರೇಷನ್ ಆಗಿರಲಿಲ್ಲ, ಈ ಶಾಪ್ ಎಷ್ಟು ಅಲ್ಲಿ ಇರ್ತಕ್ಕಂಥ ಭಾರಿ ಚೆನ್ನಾಗಿರುತ್ತೆ. ಸೊ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಇದು ಶಾಪ್ ತೋರಿಸ್ಬೇಕು ಅನ್ಸುತ್ತೆ. ನಾನು ರಾಮನ್ಪೇಟೆ ಇವ್ರ ಹತ್ರ ತೊಗೊಂಡಿದ್ದು ನನ್ನ ಹತ್ರ ಇರಲಿಲ್ಲ. ಈ ಕಾರಣಗಳಿಂದ ನನ್ನ ಹತ್ರ ಬಂದು ತಿನ್ನೋದು ನೋಡ್ತಿರ್ಬೋದು. ಎಷ್ಟು ವೆರೈಟಿ ಟೈಪ್ಸ್ ಆಫ್ ಗಿಫ್ಟ್ಸ್ ಇದೆ ಅಂದರೆ ಸೊ ರೀಸನೇಬಲ್ ಪ್ರೈಸ್ನಲ್ಲಿ ಇರುತ್ತೆ. ನಾವು ಯಾವಾಗಲೂ ಈ ಶಾಪಿಗೆ ಹೋದಾಗ ಅವ್ರು ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಅದು ಭಾಳ ಜನರಿಗೆ ಗೊತ್ತಾಗಲಿ, ಯಾಕಂದರೆ ಅದು ಭಾಳಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲೇ ಉದ್ಯೋಗದಲ್ಲಿ ಭಾಳ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಅದಕ್ಕೆ ನಾವು ಇಷ್ಟ ತೋರಿಸ್ತಾ ಇದ್ದೀನಿ. ಅವ್ರು ಮಾತಾಡ್ಸಿದ್ದೀನಿ. ಎಷ್ಟು ಸಖತ್ತೈತೆ ನೋಡಿ, ಟಚ್ ಫೀಲ್ ಆಗಿತ್ತಲ್ಲ ಇದು. ನೈಸ್. ಆಲ್ ಟೈಪ್ ಸಿಗ್ತೈತಲ್ಲ ಇಲ್ಲಿ, ಫುಲ್ ರೀಸನೇಬಲ್ ಪ್ರೈಸ್. ಪೂರದಲ್ಲಿ ಆದಿಯೋಗಿ ವ್ಯಾಲೆಂಟೈನ್ಸ್ ಡೇಕ ಮೋರ್ ಗಿಫ್ಟ್ ಬರ್ತಾವಲ್ರಿ ಭಾಳ. 5ನೇ ತಾರೀಕಿಗೆ ಇಲ್ಲಿ ಬರುತ್ತೆ ರೀ ವೆರೈಟಿ ಟೈಪ್ಸ್ ಆಫ್ ಗಿಫ್ಟ್ಸ್. 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು 15 ತಾರೀಕು ಮಟನೂ ಇರುತ್ತೆ. ಎಲ್ಲ ಏನಂತಾರೆ ಒಂದೊಂದು ಡೇಕ್ಕೂ ನೀವು ಏನಾದ್ರು ರೋಸ್ ಡೇ, ಆ ಡೇ, ಈ ಡೇ ಎಲ್ಲ ಡೇಗೂ ರೀಸನೇಬಲ್ ಪ್ರೈಸ್ ಒಳಗೆ ಇವ್ರ ಹತ್ರ ಸಿಗುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿರಿ, ಡೋಂಟ್ ಮಿಸ್. ಇಷ್ಟು ಬ್ಯೂಟಿಫುಲ್ ಆಗಿರೋ ಗಿಫ್ಟ್ ಇಷ್ಟು ರೀಸನೇಬಲ್ ಪ್ರೈಸಿಗೆ ಎಲ್ಲಿ ಸಿಗಲ್ಲ ನಿಮಗೆ. ಸೊ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿರಿ, ಯು ವಿಲ್ ಬಿ ವೆರಿ ಹ್ಯಾಪಿ. ಇವರ ಈ ಶಾಪ್ ಓನರ್ ಭಾಳ ಫ್ರೆಂಡ್ಲಿ ಅದಾರ. ಸೊ ನಿಮಗೆ ಎನಿ ಟೈಪ್ ಆಫ್ ಗಿಫ್ಟ್ಸ್ ಏನಂತಾರೆ ಬೇರೆ ಕಂಪೇರ್ ಟು ಅದರ್ ವಿದ್ಯಾಗಿರಿಯೊಳಗೆ ಕಂಪೇರ್ ಮಾಡ್ಕೊಂಬಂದು ನೀವು ಇಲ್ಲಿ ತೊಗೊಂಡು ಹೋಗ್ಬೋದು. ಅಷ್ಟು ಶೋರ್ ನಾನು ಕೊಡ್ತೀನಿ. ಸೊ ಇವ್ರ ಶಾಪಿಗೆ ನಾನು ರಾಮಂದು ಒಂದಷ್ಟು ಫೋಟೋಸ್ನು ಆರ್ಡ್ರ್ ಕೊಡೋ ಅಂತ ಬಂದಿದ್ದೆ. ಸೊ ನಾಳೆ ತರಿಸ್ಕೊಡ್ತೀರಲ್ಲ ಸರ್? ಥ್ಯಾಂಕ್ ಯು ಸೋ ಮಚ್ ರೀ. ನನ್ನ ಮಗ ಅಲ್ಲೋಕ್ ನೋಡ್ರಿ ಫ್ಲ್ಯಾಗ್ ತಂದಿದ್ದಕ್ಕೆ ಇಷ್ಟು ಖುಷಿಯಾಗಿದ್ದಾರೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಸೊ ಮಾರ್ನಿಂಗ್ ಬಂದು ಶ್ರೀರಾಮನ ಫೋಟೋ ಇಟ್ಟು ಅದಕ್ಕೆ ಪೂಜೆ ಮಾಡಿ ಸ್ವಲ್ಪ ಅಲಂಕಾರ ಮಾಡಿದ್ವಿ. ನಮ್ಮ ಮನೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಬಂದಿದ್ದರು. ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ, ಇಲ್ಲಾದರೂ ಒಂದು ಪೂಜೆ ಮಾಡಿದ್ರಲ್ಲ ಭಾಳ ಚೆನ್ನಾಗೈತೆ ಅಂಥೇಳಿ ಅವರು ಕೂಡ ಜೈ ಶ್ರೀರಾಮ್ ಅಂತ ಕೂಗಕ್ಕೆ ಶುರು ಮಾಡಿದರು. ಹೊರಗಡೆ ಸ್ವಲ್ಪ ಟಿಫನ್ನದ ವ್ಯವಸ್ಥೆ ಮಾಡಿದ್ದೆ ನಾನು. ಉಪ್ಪಿಟ್ಟು, ಕೇಸರಿ ಬಾತು, ಕೋಸಂಬರಿ ಮಾಡಿದ್ವಿ. ಈ ಕಡೆ ಸೈಡ್ ಪಾನ್ಕದ್ದೆಲ್ಲ ವ್ಯವಸ್ಥೆ ಮಾಡಿದ್ದೆ ನಾನು. ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಹುಡುಗರು ಅವರೆಲ್ಲ ಬಂದು ಹೆಲ್ಪ್ ಮಾಡ್ತಾಯಿದ್ರು. ನಾ ವಿಡಿಯೋ ಮಾಡ್ತಿಂತಾರೆ ನೆನಪಿಸ್ಕೊಂಡು ನನ್ನ ನಿಲ್ಲಿಸಿದ ಪಾಪ ಕೃಷ್ಣ. ಸೊ ನನಗದು ಏನಂತಂದರೆ ಇದು ಒಂದು ನಮ್ಮದು ಸೌಭಾಗ್ಯ.
ಈ ರೀತಿ ಸೇವೆ ಮಾಡುವಂಥದ್ದು ನಮ್ಮ ಮನಸ್ಸಿಂದ ಬರಬೇಕು. ಬಂದಾಗ ಅದನ್ನು ಪ್ರತಿಯೊಬ್ಬರು ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಅದು ನಮಗೆ ಅದು ಮಾಡಿದ್ದಕ್ಕೂ ಒಂದು ಸಾರ್ಥಕ, ಒಂದು ಖುಷಿ ಬರುತ್ತೆ. ಇದನ್ನು ತೋರ್ಪಡಿಸ್ಕೊಳೋದಕ್ಕಂತಲ್ಲ, ಇದು ಒಂದು ಖುಷಿ, ಇದೊಂದು ಸಂಭ್ರಮಾಚರಣೆ. ಈಗ ನಮ್ಮ ಮನೇಲಿ ಯಾವ್ದಾರದು ಮಗು ಹುಟ್ಟಿದಾಗ ಅವಾಗೆಲ್ಲ ನಾವು ಹೆಂಗೆ ಸಿಹಿ ಅನಿಸ್ತೀವಲ್ಲ, ಹಂಗಿದು ನಮ್ಮ ರಾಮ ಮೂಲ ಪುರುಷ ಅಂಥವರ ಒಂದು ಏನಂತಾರೆ ಪ್ರತಿಷ್ಠಾಪನಾ ದಿನಾಚರಣೆ. ನಾವು ಇದೆಲ್ಲ ಮಾಡಿದ್ದು ಭಾಳ ಕಡಿಮೆನೇ. ಇವತ್ತಿನ ದಿನ ಎಷ್ಟು ಜನ ಅನ್ನ ಸಂತರ್ಪಣೆ ಮಾಡಿದ್ದಾರೆ, ಎಷ್ಟು ಜನ ದಾನ ಧರ್ಮಗಳನ್ನು ಮಾಡಿದ್ದಾರೆ, ಎಷ್ಟೋ ಹೋಟೆಲ್ದವರು ಫ್ರೀಯಾಗಿ ಊಟ ಅವರು ದಿನದ್ದೆಲ್ಲ ಇದನ್ನು ಕೊಟ್ಟಿದ್ದಾರೆ. ಇವರೆಲ್ಲ ಮಹಿಳೆಯರಂತರೂ ಭಾರಿ ಖುಷಿಪಟ್ಟರು. ನೀವು ಮಾಡ್ತೀರಂತ ಅಂದ್ಕೊಂಡಿದ್ದಿಲ್ಲ ನಾನು ಅಂಥೇಳಿ ಭಾಳ ಖುಷಿಪಟ್ಟರು. ಯಾಕೆಂದರೆ ನಾನು ಮನೆ ಕೃಷ್ಣ ಜನ್ಮಾಷ್ಟಮಿ ಮಾಡಲಿ, ಗಣೇಶನ ಪೂಜೆ ಮಾಡಲಿ, ಯಾವುದೇ ಒಂದು ಬಸವಣ್ಣವ್ರ ಜಯಂತಿ ನಾನು ಮನೆಯಲ್ಲಿ ಅಷ್ಟೇ ಮಾಡ್ತಿದ್ದೆ. ಇವತ್ತಿನ ದಿನ ಎಲ್ಲರಿಗೂ ಸಿಹಿ ಹಂಚೋದು ನಮ್ಮ ಪ್ರಧಾನಿ ಮೋದಿಯವರ ಒಂದು ಆಶೆ. ಎಲ್ಲರೂ ಸಿಹಿ ಮಾಡ್ಕೊರಿ, ಸಂಭ್ರಮಾಚರಣೆ ಮಾಡಿರಿ. ಅದಕ್ಕೋಸ್ಕರ ಆಚರಣೆ ಮಾಡಬೇಕು ಅಂತಂದು ಅದು ಎಷ್ಟು ಖುಷಿ ಆಯ್ತಂದ್ರೆ ನಾನು ನಿಮಗೆ ಹೇಳ್ಕೊಳಕ್ಕಾಗಲ್ಲ. ನನಗೆ ಅಷ್ಟು ಖುಷಿಯಾಗಿ ನಿಮಗೆ ಅನಿಸ್ಬೋದು ಏನಿದು ಇಷ್ಟ ಅತಿರೇಕ ಅಂತೇಳಿ. ನಾನು ಯಾವಾಗಲೂ ಇವರು ಅಭಿರಾಮ್ ನನ್ನ ಮಗ, ನಿಮ್ಗೆ ಗೊತ್ತಿರೋ ಹಾಗೆ. ಆ ರಾಮನ ಮೇಲಿನ ಪ್ರೀತಿಗೆ ರಾಮ ಅಂತ ಇಟ್ಟಿದ್ದು ನಾನು. ನಮ್ಮಮ್ಮ ರಾಮ ವನವಾಸಕ್ಕೆ ಹೋಗ್ಯಾನ, ರಾಮ ಬೇಡ ಅಂತಂದ್ರೆ, ಅಮ್ಮ ರಾಮ ಇಡೀ ಜಗತ್ತಿಗೆ ಮರ್ಯಾದೆ ಪುರುಷ, ಹಂಗೆ ನನ್ನ ಮಗ ದೊಡ್ಡ ಹೆಸರು ಮಾಡ್ತಾನಮ್ಮ ಅಂಥೇಳಿ ನಾ ರಾಮ ಅಂತ ಇಟ್ಟಿದ್ದದು. ಇವರೆಲ್ಲ ಜನ ಸೌದತ್ತಿ ಎಲ್ಲಮ್ಮನ ಜಾತ್ರೆಗೆ ಹೋಗ್ತಿರ್ರಿ. ನೋಡ್ರಿ ಚಕ್ಕಡಿ ಗಾಡಿ ಎಲ್ಲ ನೋಡಿರಲ್ಲ. ಜೈ ಶ್ರೀರಾಮ್. ಈ ರೀತಿ ಚಕ್ಕಡಿ ಗಾಡಿಗಳು ಹೋಗ್ತಿರ್ತು, ಅದನ್ನು ನೋಡೋಕೆ ಒಂದು ಹಬ್ಬ. ಸಂಜೆ ನೋಡ್ರಿ ಸಾಯಂಕಾಲ ಎಲ್ಲ ಪಟಾಕ್ಷಿ ಹರಿಸಿ ಫುಲ್ಲು ಖುಷಿ ಆದ್ವಿ. ಇವತ್ತಿನ ದಿನ ಸಾರ್ಥಕ ಆಯಿತು, ಈ ಜನ್ಮ ಪಾವನ ಆಯಿತು. ನಿಮಗೂ ಕೂಡ ಇಷ್ಟೇ ಸಂತೋಷ ಆಗಿದೆ ಅಂತ ಹೇಳ್ತೀನಿ ನಾನು. ಅದನ್ನು ಪದಗಳಿಂದ ವರ್ಣಿಸೋಕ್ಕಾಗಂಗಿಲ್ಲ ಬಿಡ್ರಿ. ನೋಡ್ತಿರ್ಬೋದು ನಮ್ಮ ಏರಿಯಾದಾಗೆಲ್ಲ ಪಟಾಕಿ ಹೊಡೆದು ಸಂಭ್ರಮಿಸಿದ್ರು, ಮನೆ ಮಂದೆಲ್ಲ ದೀಪ ಹಚ್ಚಿದ್ವಿ. ನೋಡ್ಕೊಂಬಂದ್ರಲ್ಲ, ಇದು ಒಂದು ನಮಗೆ ಒಲ್ದಿರುವಂಥ ಸೌಭಾಗ್ಯ ಅಂತೀವಿ. ಇಂಥ ಒಂದು ಅದ್ಭುತವಾದ ಕ್ಷಣವನ್ನು ನೋಡ್ತಿರುವಂಥದ್ದು ನಮ್ಮ ಪುಣ್ಯ. ನಾವೆಲ್ಲ ಯಾರು ಈ ಯುಗದಲ್ಲಿ ಜೀವಿಸ್ತಾ ಇದ್ದೀವೋ, ನಾವು ಜೀವಂತವಾಗಿ ಈ ದೃಶ್ಯವನ್ನು ನೋಡ್ತಾ ಇದ್ದೀವೋ, ನಾವೇ ಪುಣ್ಯವಂತರು ಅಂತ ನನ್ನ ಭಾವನೆ. ಇವತ್ತು ನನಗೆ ನಿನ್ನೆಯಿಂದನೇ ನನ್ನ ಚಿಕ್ಕ ಮಗನಿಗೆ ಹುಷಾರಿರಲಿಲ್ಲ. ಆದರೂ ಕೂಡ ಹೇಗಪ್ಪ ಅಂತ ಭಾಳ ಆತಂಕದಾಗನೇ ಇದ್ದೇನೆ. ಆದರೂ ಅದೊಂದು ಸೇವೆ ಮಾಡ್ಬೇಕನ್ನೋದು ನನ್ನ ಮನಸ್ಸಿನಲ್ಲಿ ಇದ್ದಿರೋದನ್ನ ಮಾಡಿದೆ. ಅದೆಲ್ಲ ಮುಗಿಸಿದ ಮೇಲೆ ಮಧ್ಯಾಹ್ನ ಹಾಸ್ಪಿಟ್ಲಿಗೆ ಹೋಗಿ ಬರೋದು ಸಾಯಂಕಾಲ ಆಯಿತು. ರಾಮನ ದಯೆಯಿಂದ ನನ್ನ ಮಗ ಹುಷಾರ ಆದ. ಎಷ್ಟೇ ಏನೇ ಇದ್ರೂ ಮನಸ್ಸಿನಲ್ಲಿ ಅದು ಒಂದು ಗೀತೆ ಇದೆ ನೋಡ್ರಿ, ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ಸಹನೆ ಎಲ್ಲಿ ಹೋದ ರಾಮ ಅಂಥೇಳಿ. ಆ ಒಂದು ಹಾಡು ಯಾವಾಗಲೂ ಕೇಳಿದ್ರು ಅದು ಒಂದು ರೀತಿ ಮನಸ್ಸಿಗೆ ಪಾಸಿಟಿವ್ನೆಸ್ ಕೊಡುತ್ತೆ. ಅದು ಎಷ್ಟು ದುಃಖದಾಗಿರಲಿ ಅದು ಒಂದು ಸತಿ ಹಾಡು ಕೇಳಿದ್ರೆ ಮನಸ್ಸಿಗೆ ಹಂಗೆ ಕಣ್ಣೀರು ತಾನೇನ ಅದು ಭಾವಕವಾಗಿ ಹೋಗ್ತಿರುತ್ತೆ. ನನಗದು ಯಾವಾಗಲೂ ಆ ಹಾಡು ಕೇಳಿ ಅಭ್ಯಾಸ ಮುಂಚೆಯಿಂದನೂ. ಸಾಕಷ್ಟು ಜನರು ನಾವು ಇವತ್ತಿನ ದಿನ ಟಿವಿನಲ್ಲಿ ನೋಡಿದ್ವಿ, ಎಷ್ಟೋ ಜನ ವಯಸ್ಸಾದವರು ಮನೆಯಲ್ಲೇ ಕೂತದ ರಾಮ ಇನ್ನೇನು ಅವ್ರ ಎದುರಿಗೆ ಬಂದಿದ್ದಾನೇನೋ ಅಂತ ನಮಸ್ಕಾರ ಮಾಡ್ಕೋತಾ ಇದ್ರು. ಇಂತಹ ಒಂದು ರಾಮನ ಜನ್ಮಭೂಮಿಯಲ್ಲಿ ನಾವು ಹುಟ್ಟಿರೋದೇ ನಮ್ಮ ಪುಣ್ಯ. ಇಂಥ ಒಂದು ರಾಮನ ಒಂದು ಪ್ರತಿಷ್ಠಾಪನೆ ದಿನ ನಾವೆಲ್ಲ ಒಂದು ಹಬ್ಬವನ್ನು ಸಂಭ್ರಮ ಸಡಗರದಿಂದ ಮಾಡಿದ್ದು ಇನ್ನಷ್ಟು ಖುಷಿ ಕೊಟ್ಟಿದ್ದು ನಮ್ಗೆ. ಏನಂದರೆ ಇನ್ನು ಮುಂದೆ ಪ್ರತಿ ವರ್ಷವೂ ನಮ್ಮೆಲ್ಲರ ಪಾಲಿಗೆ ಎರಡೆರಡು ದೀಪಾವಳಿಗಳು ಬಂದವು. ಜೀವಿತಾವಧಿಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಜೀವಿತಾವಧಿಯಲ್ಲಿ ನಾನು ಅಯೋಧ್ಯೆಗೆ ಹೋಗಲೇಬೇಕು, ರಾಮನ ದರ್ಶನ ಮಾಡಲೇಬೇಕು ಅನ್ನೋದು ನನ್ನ ಆಸೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡುವಂಥ ಅವಕಾಶ ಕೊಡಲಿ ರಾಮ ಅಂಥೇಳಿ ಕೇಳ್ಕೊತಾ, ರಾಮ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡಲಿ, ಎಲ್ಲರ ಜೀವನದಲ್ಲಿ ಯಶಸ್ಸು ಸಂಪತ್ತು ಕೀರ್ತಿ ಕೊಟ್ಟು ಕಾಪಾಡಲಿ. ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ 2024 ಒಂದು ಅಳಿಸಲಾಗದ ನೆನಪಾಗಿ ಉಳಿದಿದೆ, ಅದು ಹಾಗೇ ಉಳಿಯಲಿ. ನೀವು ಅಂದ್ಕೊಂಡಿರೋ ಎಲ್ಲ ಕನಸುಗಳು ಈಡೇರಲಿ ಅಂತ ಆ ರಾಮನಲ್ಲಿ ಆಶಿಸ್ತಾ, ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಾಲ್ಕ್ಸ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು.